ओम नारायणाय विद्महे वासुदेवाय धीमहि तन्नो वाहन महालक्ष्मी प्रचोदयात्। ओम भूः वाहन महालक्ष्मी आवाहयामि। ओम स्वः वाहन महालक्ष्मी आवाहयामि। ओम भूर्भुवः वाहन महालक्ष्मी आवाहयामि। ಬನ್ನಿ ಹೋಗೋಣ. ಬೇಡಮ್ಮ, ಬೇಜಾರು ಮಾಡ್ಕೊತ ಎಲ್ಲ ಏನೂ ಇಲ್ಲ. ಬನ್ನಿ ಬೇಡ ಪುಟ್ಟ. ಅಪ್ಪು, ಅಲ್ಲಮ್ಮ ತುಳಸಿ, ಅಲ್ಲೆಲ್ಲೋ ಯಾತಕ್ಕಮ್ಮ ಹೋಗಿ ನಿಂತಿದ್ದೆ? ನಿನ್ನ ಮಗ ಯಾವಾಗ ಬರ್ತೀಯೋ ನೀನು ಅಂತ ಕಾಯ್ತಾ ನಿಂತಿದ್ದ. ಹೂ ಅಮ್ಮ, ಇಷ್ಟೊತ್ತು ಸಪ್ಪೆ ಆಗಿದ್ದ. ಅಲ್ಲಿ ನಿಮ್ಮನ್ನು ನೋಡ್ತಿದ್ದಾಗೆ ಮುಖ ಅರಳು ಬಿಡ್ತು. ಹಾಗೇನಿಲ್ಲ, ಯಾರು ಬಂದ್ರು ಬರ್ದಿದ್ರು ನನಗೇನು. ಹೇ ಸಮರ್ಥ, ಮೊದಲು ಸುಳ್ಳು ಹೇಳೋದು ಬಿಡು. ಸಂಧ್ಯೆಯಲ್ಲಿ ಅಮ್ಮ ಅವಳು ಮನೇಲೆ ರೆಸ್ಟ್ ಮಾಡ್ತೀನಿ ಅಂದ್ಲು. ಯಜಮಾನ್ರೆ, ಮುತ್ತೈದಕ್ಕೆಲ್ಲಿ ಪೂಜೆ ಮಾಡಿಸಿ. ಮೇಡಮ್ನವ್ರು ಬಂದಿದ್ದಾರಲ್ಲ, ದೊಡ್ಡ ಮನೆ ಮುತ್ತೈದೆ, ಅವರೇ ಮಾಡ್ತಾರೆ. ಯಾಕೆ ಹಾಗೆಲ್ಲ ಹೇಳ್ತೀರಾ ಸಮರ್ಥ? ನಿಮಗೋಸ್ಕರನೇ ಬಂದಿದ್ದಾರೆ. ಬಿಡು ಪ್ರಸಾದ್, ಅವನ ಸ್ವಭಾವ ನಿನಗೆ ಗೊತ್ತಲ್ಲ. ಅವನಿಗೂ ಅವರಮ್ಮನ ಕೈನಲ್ಲೇ ಕಾರಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಆಸೆ. ಆದರೆ ಪ್ರೀತಿಯಿಂದ ಹೇಳೋದಕ್ಕೆ ಅವನ ಕೊಬ್ಬಡ್ಡ ಬರುತ್ತಲ್ವಾ, ಅದಕ್ಕೆ ಹೀಗೆ. ಅವನೇ ಹೇಳಾಯ್ತಲ್ಲ ಅಮ್ಮ, ನೀವು ಪೂಜೆ ಮಾಡಿ. ಊದಿನ ಗಡ್ಡಿ ತಗೊಳ್ಳಿ. ಸಮಸ್ತ ದೋಷ ನಿವಾರಣಸ್ತೋ. ತಾಯಿ ಕೈ ಕುಡಿಮ್ಮ, ಅವ್ರ ಕೈಲಿ ಹೊಡಿಯಕ್ಕೆ. ಬರಿಗೈಯಲ್ಲಿ ಆರತಿ ತಗೋಬಾರ್ದು ಕಣೋ, ದಕ್ಷಿಣೆ ಹಾಕು. ಇಷ್ಟು ದೊಡ್ಡ ಶ್ರೀಮಂತರಿಗೆ ಹಾಕೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅದಕ್ಕೆ ಪ್ರಸಂಗತನ ಬೇಡ, ತಗೋ. ಆಯ್ತು ಕಣ, ನಿನಗೂ ಒಳ್ಳೇದಾಗ್ಲಿ, ನಿನ್ನ ಕಾರಲ್ಲಿ ಕೂತವ್ರಿಗೂ ಒಳ್ಳೇದಾಗ್ಲಿ. ಏಯ್, ಅಮ್ಮನ ಕಾಲಕ್ಕೆ ಬಿಡು. ಎಲ್ಲ ಒಳ್ಳೇದಾಗ್ಲಿ. ಹುಡುಗ ಪ್ಯಾಕ್ ಮಾಡೋ. ಸಮರ್ಥ, ನಿನ್ನ ರಥದಲ್ಲಿ ನನ್ನನ್ನು ಒಂದು ರೌಂಡ್ ಹಾಕಿಸ್ತೀಯಾ? ಯಾಕೆ ಬಂದ್ಬಿಡಿ, ಬೋಣೆ ಮಾಡೋದು ಅಷ್ಟೇ ಕರ್ಕೊಂಡು ಹೋಗೋದು. ನನ್ನ ಹತ್ರ ಎಲ್ಲ ದುಡ್ಡು ತಗೊಂಡ್ರೆ ಆ ಭಗವಂತ ಕೂಡ ಮೆಚ್ಚೋದಿಲ್ಲ. ಮೊದಲನೇ ಡ್ರೈವೇ ಫ್ರೀ ಆಗಿಬಿಟ್ರೆ ಅಷ್ಟೇ ನನ್ನ ಕತೆ. ಯಾರಾದರೂ ದುಡ್ಡು ಕೊಡೋ ಅಂಥವ್ರು ಇದ್ರೆ ಹತ್ತಿ. ಬಾಸು, ಶ್ರೀಮಂತರು ಹತ್ತುತ್ತಾರ ಕೇಳು, ದುಡ್ಡು ಕೊಡಂಗಿದ್ರೆ ಹತ್ತ ಕೇಳು. ಅವ್ರ ಮನೆ ಹತ್ರ ಬಿಡ್ತೀನಿ ಅಂತಾನೆ ಹೇಳು. ಆಯ್ತು, ನಾನೇ ಬೋಣಿ ಮಾಡ್ತೀನಿ, ಮನೆ ಹತ್ರ ಬಿಡು.
ಮಾವ ನೀವು ಎಲ್ರು ಬನ್ನಿ. ಇಲ್ಲಮ್ಮ, ನಾವ್ ಹೀಗೆ ಹೊರಡ್ತೀವಿ. ಹೇಗಿದ್ರು ನಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ತಾತ? ಹೌದಮ್ಮ, ನಾವು ನಡ್ಕೊಂಡೇ ಹೋಗ್ತೀವಿ. ನೀನು ಮನೆಗೆ ಡ್ರಾಪ್ ತಗೋ. ಏ ಜನ್ಪಿಂಡ, ಹುಷಾರಾಗಿ ಕರ್ಕೊಂಡು ಹೋಗ್ಬಿಡು. ಬಾಸು ಸರಿಯಾಗಿ ಡೋರ್ ಹಾಕೊಂಡು ಕೂತ್ಕೊಳ್ಳೋಕೆ ಹೇಳು. ಆಯ್ತು ನೋಡು, ಕಾರಲ್ಲಿ ನಾನ್ ಬರ್ತಿಲ್ಲ. ನೀನ್ ಅಮ್ಮಂಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳು. ಮೀಡಿಯೇಟರ್ ಕೆಲಸ ಮಾಡೋದಕ್ಕೆ ನಾನು ತಾತ ಇಬ್ರು ಇರಲ್ಲ. Have a nice time. ಹ್ಯಾಪಿ ಜರ್ನಿ. ಸೀಟ್ ಬೆಲ್ಟ್ ಹಾಕಿ. ಪಾಪು, ಕಾರ್ ಓಡಿಸಿದ್ರೆ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು? ನಿಮ್ಮ ಹಾಗೆ ದಿನಕ್ಕೆ ಲಕ್ಷ ಎಲ್ಲ ದುಡಿಯೋಕ್ಕಾಗಲ್ಲ ಮೇಡಮ್. ಏನೋ ದಿನಕ್ಕೊಂದು 10 ಬಾಡಿಗೆ ಸಿಕ್ಕಿದ್ರೆ ಎಲ್ಲ ಕಳೆದು 1,000 ಉಳಿಸ್ಬೋದು. ಭಾನುವಾರ ರಜಾ ಅಂದ್ರೂ ತಿಂಗಳಿಗೊಂದು 25,000 ಆಗತ್ತಾ? ಹೌದು. ನಿಮ್ಮ ಶ್ರೀಮಂತ ಮಗನ ಮುಂದೆ ಎಂಜಲ್ ತಟ್ಟೆ ಎತ್ಕೊಂಡು 40,000 ತಗೊಳ್ಳೋ ಬದಲು ಇಲ್ಲಿ 25,000 ತಗೊಳ್ಳೋದೇ ವಾಸಿ. ಬಿಡು ಪಾಪು, ಅದೆಲ್ಲ ಮುಗ್ದೋಗಿರೋ ಕತೆ. ಈಗ ನಿನಗೆ ನೀನೇ ಯಜಮಾನ ಆದಿಯಲ್ವಾ, ಖುಷಿ ಪಡು. ಜೋಪಾನವಾಗಿ ಕಾರ್ ಓಡಿಸು. ಇಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ ಅಲ್ವಾ. ಗಾಡಿ ಓಡಿಸುವಾಗ ಈ ಫೋನ್ ನೋಡೋದು, ಆಮೇಲೆ ಅದೇನೋ ಕಿವಿಗೆ ಹಾಕೊಂಡು ಹಾಡು ಕೇಳೋದು, ಅದೆಲ್ಲ ಮಾಡಬೇಡ ಪಾಪು. ರಸ್ತೆ ನೋಡೋದು, ಕಾರ್ ಓಡಿಸೋದು ಬರೀ ಅಷ್ಟೇ, ಬೇರೆ ಏನೂ ಮಾಡಬಾರ್ದು, ಸರಿನಾ? ಆಯ್ತು ಮೇಡಮ್, ಹಾಡು ಕೇಳ್ಕೊಂಡು ಜಾಲಿ ಮಾಡೋ ಮನಸ್ಥಿತಿಲಿ ನಾನಿಲ್ಲ ಈಗ. ಈಗ ಹೊಸ ಕೆಲಸ ಶುರು ಮಾಡಿದ್ಯಲ್ವಾ, ಎಲ್ಲ ಸರಿ ಹೋಗುತ್ತೆ ಬಿಡು. ಓ, ಬಂದೇ ಬಿಡ್ತಾ? ಜೋರಾಗಿ ಓಡಿಸ್ದೆ ಅನ್ಸತ್ತೆ. ಇನ್ಮೇಲೆ ಇಷ್ಟು ಜೋರಾಗಿ ಓಡಿಸ್ಬೇಡ. ನನ್ಗೆಲ್ಲಾದ್ರೂ ಹೋಗ್ಬೇಕು ಅನ್ಸಿದ್ರೆ ನಿನಗೆ ಫೋನ್ ಮಾಡ್ತೀನಿ, ಸರಿನಾ? ಆಯ್ತು ಮೇಡಮ್, ದೊಡ್ಡ ಮನುಷ್ಯ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ಬಾ ಪಾಪು ಮನೆಗೆ. ಹಲೋ ಮೇಡಮ್, ನಾನು ಕ್ಯಾಬ್ ಡ್ರೈವರು. ನೀವೀಗ ಡ್ರಾಪ್ ಮಾಡೋಕೆ ಬಂದವರೆಲ್ಲ ಮನೆ ಕರಿತಾ ಇದ್ರೆ ದೋಚ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಯಾಕೋ ಪಾಪು ಹಾಗೆಲ್ಲ ಮಾತಾಡ್ತೀಯ? ನೀನು ಯಾವ ಕೆಲಸ ಮಾಡಿದ್ರು ನನ್ನ ಮಗನೇ. ಮೇಡಮ್, ನಮಗೆ ಟೈಮ್ ಆಯಿತು. 120 ರೂಪಾಯಿ ಆಗಿದೆ, ಕೊಡಿ. ನದ್ದೇ ಬೋಣಿ ಅಲ್ವಾ? ಚೇಂಜ್ ಕೊಡಿ ಮೇಡಮ್. ಬೋಣಿ ಅಂತ ಇದ್ದೀನಿ, ನೀವು 500 ರೂಪಾಯಿ ಕೊಡ್ತಾ ಇದ್ದೀರಲ್ಲ. ಚೇಂಜ್ ನಿನ್ನ ಹತ್ರ ಇಲ್ವಾ? ಸರಿ, ಇನ್ನೊಂದಿನ ಕೊಡಿ ಆಗೋದು. ಅಯ್ಯೋ, ಅದು ಹೇಗಾಗತ್ತೆ? ಬೋಣಿ ಅಂತ ಬೇರೆ ಹೇಳ್ತಾ ಇದೆಯಾ? ನೀನೇ ಇದನ್ನ ಇಟ್ಕೋ, ಇನ್ನೊಂದಿನ ಚಿಲ್ಲರೆ ಕೊಡು. ತಗೋ ಪಾಪು, ಬೋಣಿ ಬೇಡ ಅನ್ಬಾರ್ದು. ಸರಿ, ಬರ್ದಿಟ್ಕೊಳ್ಳಿ. ಮುಂದೆ 30 ರೂಪಾಯಿ ವಾಪಸ್ ಕೊಡ್ಬೇಕು ನಾನು. ಇನ್ನೊಂದಿನ ಕೊಡ್ತೀನಿ. ಕೆಫೆ ಚೆನ್ನಾಗಿ ನಡೀತಾ ಇದೆ. 30 ಜನ ಸ್ಟಾಫ್ ಇದ್ದಾರೆ. ಆಫೀಸ್ ಕಡೆ ಹೋಗ್ತಾ ಇಲ್ವಾ ಅಣ್ಣ ನೀನು? ಇಲ್ಲ ಕಣ, ನಿನಗೆ ಹಾಗಾದ್ಮೇಲೆ ನನಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಕೆಫೆಲಿ ಅಡುಗೆ ಮಾಡೋದು, ಕುಕ್ರಿ ಶೋ ಮಾಡೋದು ಅಂತ ಸ್ವಲ್ಪ ಗೆಲುವಾಗಿರ್ತಿದ್ದೆ. ಆಫೀಸ್ ಕೆಲಸನ ಅವಿನೇ ನೋಡ್ಕೊಳಕ್ಕೆ ಶುರು ಮಾಡ್ದೆ. ಆಮೇಲೆ ಇವಾಗಿನ ಮಕ್ಕಳು ನಮ್ಮ ಥರ ಅಲ್ಲ, ತುಂಬ ಫಾಸ್ಟಾಗಿರ್ತಾರೆ. ಈಗ ಅಭಿನೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ದಾನೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಾರ್ವರಿನೂ ನೋಡ್ಕೋತಾಳೆ.
ಅಣ್ಣ ನಮ್ಮದೊಂದು ಮಲ್ಲೇಶ್ವರದಲ್ಲಿ ಅದಕ್ಕೆ ಬನ್ನಿ. ನೀವೇನೋ ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಹಾಗೇನಿಲ್ಲ ತುಳಸಿ ಅವರೇ, ಇಷ್ಟು ವರ್ಷದ ಕತೆ ಎಲ್ಲ ಮಹೇಶನ್ಗೆ ಹೇಳ್ಬೇಕಲ್ವಾ? ದಿನ ಏನೇನು ನೆನಪಾಗುತ್ತೋ ಹೇಳ್ತಾ ಇರ್ತೀನಿ. ಪೂಜೆಗೆ ಹೋಗಿ ಬಂದ್ರಾ? ಹೇಗಾಯ್ತು? ಚೆನ್ನಾಗಾಯ್ತು ಮಾಧವ್ ಅವರೇ. ನಿಮಗೆ ಗೊತ್ತಾ, ಪಾಪು ಬೋಣಿ ಅಂತ ನನ್ನೊಂದು ರೌಂಡ್ ಹಾಕಿಸ್ಕೊಂಡು ಬಂದ. ಎಲ್ಲರೂ ಖುಷಿಯಾಗಿದ್ರು, ನನಗೂ ತುಂಬ ಖುಷಿ ಆಯಿತು. ಯಾಕೆ ಮಹೇಶ, ಯಾಕೆ ಹಾಗೆ ನೋಡ್ತಾ ಇದೀಯ? ಅಲ್ಲ, ಈ ಜಗತ್ತಿನಲ್ಲಿ ಇಷ್ಟೊಂದು ಇನ್ನೋಸೆಂಟ್ ಆಗಿರೋರು ಇರೋದಕ್ಕೆ ಸಾಧ್ಯನಾ? ನಿಜವಾಗ್ಲೂ ಅದಕ್ಕೆ ನಿಮ್ಮ ಮಾತಲ್ಲಿ ಚೂರು ಕಪಟ ಇಲ್ಲ. ಅಣ್ಣ, ನನಗೊಂದು ಕುತೂಹಲ, ನೀವಿಬ್ರು ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ? ಕೆಫೆಲಿ. ಅಲ್ಲಲ್ಲ, ಕೆಫೇಲಲ್ಲ, ನಿಮ್ಮ ಮನೇಲಿ. ನಾನು ನಿಮ್ಮ ಮನೆಗೆ ಬಂದಿದ್ದೆ ಅವತ್ತು. ನಿಮ್ಮ ಮನೆಗೆ ಬಂದಾಗ ನೀವು ಹಸಿರು ಕಲರ್ ಸೀರೆ, ಅದಕ್ಕೆ ಮೆರೂನ್ ಬಾರ್ಡ್ರ್ ಇತ್ತು, ಅದನ್ನು ಮುಟ್ಟಿದ್ರಿ. ನಿಮಗೆ ನನ್ನ ನೋಡಿ ಆಶ್ಚರ್ಯ ಆಗೋಯ್ತು, ಯಾಕೆಂದರೆ ನೀವು ಟಿ ವಿಲಿ ನಂದೇ ಪ್ರೋಗ್ರಾಮ್ ನೋಡ್ತಾ ಇದ್ರಿ. ಆಮೇಲೆ ನಾನು ನಿಮ್ಮ ಹತ್ರ ನೀರು ಕೇಳಿದ್ರೆ ನೀವೇ ತಗೊಂಡು ಕುಡಿದು ಬಿಟ್ರಿ. ಹೌದಲ್ಲ? ನೋಡಿದ್ರ ನಮ್ಮ ಅಣ್ಣನ ಎಲ್ಲ ನೆನ್ಪಿಟ್ಕೊಂಡಿದ್ದಾನೆ. ಓಹ್, ಜನಾರ್ದನ್. ಹೇಳು ಜನಾರ್ದನ್. ಹೇ ಮಾಧವ, ನಂದಗಿರಿಯಿಂದ ವಾಪಸ್ ಬಂದ್ರಂತೆ, ಇನ್ ತಯಾರಿ ಶುರು ಮಾಡೋಣ ಅಲ್ವಾ? ಖಂಡಿತ, ನಾವೀಗ ಅದನ್ನೇ ಮಾತಾಡ್ತಾ ಇದ್ವಿ. ನಮ್ಮ ಮನೆಗೆ ಮ್ಯಾರೇಜ್ ಕಾರ್ಡ್ ಬಂದಾಯ್ತು, ನಾನು ಇನ್ವೈಟ್ ಮಾಡಕ್ ಶುರು ಮಾಡ್ತೀನಿ. ಓ ಹೌದಾ? ನಮಗೆ ನಾಳೆ ಸಿಗುತ್ತೆ, ನಾವು ನಾಳೆಯಿಂದ ಶುರು ಮಾಡ್ತೀವಿ. ಓಕೆ ಮಾಧವ, ಆದಷ್ಟು ಬೇಗ ತಯಾರಿ ಎಲ್ಲ ಮುಗಿಲಿ, ಅದನ್ನು ಹೇಳೋಣ ಅಂತಾನೆ ಫೋನ್ ಮಾಡಿದ್ದು ನಾನು. ಆಯಿತು ಜನಾರ್ದನ್. ಅಂತೂ ಮಗನ ಮದುವೆ ಕೆಲಸ ಶುರು ಆಯಿತು. ಹೋಗೋಣ. ಮದ್ವೆಲಿ ನೀವು ಓಡಾಡ್ತಿರಲ್ಲ ಅನ್ನೋದೇ ನಮ್ಗೆಲ್ರಿಗೂ ಮತ್ತಷ್ಟು ಖುಷಿ. ಅರೇ ಶಾರ್ವರಿ, ಬಂದ್ಯಾ? ನೆನ್ನೆ ನೀನು ಇರಬೇಕಿತ್ತು, ನಾವೆಲ್ಲ ಸೇರಿ ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ? ಬಿಡು, ನೀನು ದೇವಸ್ಥಾನಕ್ಕೆ ಹೋಗಿದ್ದ ಕೆಲಸ ಏನಾಯಿತು? ಹರಕೆ ತೀರಿಸ್ತೀಯಾ? ಹೌದು ರೀ, ಎಲ್ಲ ಚೆನ್ನಾಗಾಯ್ತು. ಇಷ್ಟು ವರ್ಷಕ್ಕೆ ಈಗ ನಿನ್ನ ಮುಖದಲ್ಲಿ ಕಳೆ ಬಂತು ನೋಡು ಶಾರ್ವರಿ. ಹೌದು ಮಾಧವ್ ಅವರೇ, ಮಹೇಶ್ ಅವ್ರು ಹುಷಾರಾದ್ರು ಅಂತ ನಿನ್ನೆ ಎಲ್ಲ ಉಪವಾಸ ಇದ್ದು ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದಾರೆ. ಆ ಕಾಳಿಕಾ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ಹೋಗೋದು ಅಂದ್ರೆ ಸುಮ್ಮನೆನಾ? ಶಾರ್ವರಿ, ನನಗೋಸ್ಕರ ನೀನು ಯಾಕೆ ಇಷ್ಟು ಕಷ್ಟಪಡ್ತೀಯ? ನಾನು ಹುಷಾರಾಗಿದ್ದೀನಲ್ಲ. ಏನೋ ಅವಳು ಖುಷಿ ಮಹೇಶ, ಬಿಡು. ಅವಳು ಇಷ್ಟು ವರ್ಷ ಎಷ್ಟು ಕಷ್ಟಪಟ್ಟಿದ್ದಾಳೆ ನಿನಗೆ ಗೊತ್ತಿಲ್ಲ. ಅದ್ರ ಮುಂದೆ ಇದು ಏನೂ ಅಲ್ಲ. ಏನೋ ನಾನು ಪುಣ್ಯ ಮಾಡಿದ್ದೆ. ನಡಿ ಶಾರ್ವರಿ, ಈಗ ತಾನೇ ಬಂದಿದ್ಯಾ, ಫ್ರೆಶ್ ಆಗೋ. ಹೌದು ಶಾರ್ವರಿ ಅವರೇ, ದೇವಸ್ಥಾನದಲ್ಲಿ ಏನು ಹರಕೆ ತೀರಿಸಿದ್ರಿ ಅಂತ ನಮ್ಗೆಲ್ರಿಗೂ ಆಮೇಲೆ ಹೇಳಿ. ಭಾವ, ನಾನು ಹೋಗಿದ್ದು ಹರಕೆ ತೀರ್ಸೋಕಲ್ಲ, ನೀನ್ ಸರ್ವನಾಶ ಮಾಡಿದವ್ರ ಬದುಕನ್ನ ಹತ್ತಿರದಿಂದ ನೋಡ್ಕೊಂಡು ಬರೋದಕ್ಕೆ. ಅಷ್ಟೆಲ್ಲ ಮಾಡಿ ನೀನು ನಿನ್ನ ಹೆಂಡತಿ ಮಕ್ಕಳು ಅದು ಹೇಗೆ ನೆಮ್ಮದಿಯಿಂದ ಇರ್ತೀರ? ನಿಮ್ಮ ಜೀವನನೂ ಸರ್ವನಾಶ ಮಾಡೋದೇ ಈ ಶಾರ್ವರಿ ಗುರಿ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಯಾರೋ ಮಾಡಿಸಿದ್ದು. ಯಾರೋ ಮಾಡಿಸಿದ ಅಂತವ್ರು ಯಾರಿದ್ದಾರೆ? ಯಾಕೆ ಮಾಡಿಸ್ತಾರೆ? ಅದು ಶಾರ್ವರಿ ಅವರೇ, ಮಹೇಶ್ ಅವ್ರು ಹುಷಾರಾಗಿದ್ದು ಒಂದು ಪವಾಡನೇ. ನನಗಂತೂ ಇದೆಲ್ಲ ಕನಸು ಅಂತ ಅನ್ನಿಸ್ತಾ ಇದೆ.
ಇದರಿಂದ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ ನನಗೆ ಗೊತ್ತು. ಏನು ವಿಷಯ? ಅಲ್ಲ, ಏನಿಲ್ಲ, ಮೊನ್ನೆ ಮಹೇಶ್ ಅವರು ಬೀಳೋದಕ್ಕೆ ಮುಂಚೆ ಆಕ್ಸಿಡೆಂಟು ಆಗಿದ್ದಲ್ಲ, ಆಕ್ಸಿಡೆಂಟ್ ಯಾರೋ ಮಾಡಿಸಿದ್ದು ಅಂತ ಏನೋ ಹೇಳ್ತಾ ಇದ್ರಲ್ಲ. ಜೊತೆಗೆ ಆ ಚಂದ್ರಕಾಂತ ಹೇಳಿದ ಕೇಳಿದ್ಮೇಲೆ ಆ ಆಕ್ಸಿಡೆಂಟ್ ಆಗಿದ್ದಲ್ಲ ಮಾಡಿಸಿದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಿಲ್ವಾ? ಮಹೇಶ್ ಅವ್ರು ಇನ್ನೂ ಏನೋ ಹೇಳ್ತಿದ್ರು ಅನ್ಸತ್ತೆ. ಆದ್ರೆ ಅಷ್ಟರಲ್ಲಿ ನೀವು ವೀಲ್ ಚೇರ್ ಬಿಟ್ಬಿಟ್ರಿ. ಯಾಕೆ ಹಾಗೆ ಮಾಡಿದ್ರಿ ಶಾರ್ವರಿ ಅವರೇ? ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಕತೆ? ಯಾಕೆ ಹಾಗಾಯಿತು ಶಾರ್ವರಿ ಅವರೇ? ಅವತ್ತೇ ಕೇಳೋಣ ಅಂದ್ಕೊಂಡೆ, ಆದರೆ ಎಲ್ರೆದ್ರಿಗೂ ಬೇಡ ಅಂತ ಸುಮ್ಮನಾದೆ. ಆಮೇಲೆ ನೀವು ಇರಲಿಲ್ಲ. ಹೇಳಿ ಶಾರ್ವರಿ ಅವರೇ, ಏನಾಯ್ತು ಅವತ್ತು? ಏನು ಹೇಳಲಿ, ಅವರು ಅವತ್ತು ತುಂಬಾ ಎಕ್ಸೈಟ್ ಆಗಿದ್ರು. ಚಂದ್ರಕಾಂತ್ ಹಾಗೆ ಹೇಳಿದಾಗ ನಾನು ನಂಬಿರಲಿಲ್ಲ, ಯಾಕಂದರೆ ಅವನು ಹುಚ್ಚ ಅಂತ ಹೇಳಿ. ಆದರೆ ಇವರು ಅದು ಬರೀ ಆಕ್ಸಿಡೆಂಟ್ ಆಗಿರಲಿಲ್ಲ, ಯಾರೋ ಮಾಡಿಸಿದ್ದು ಅಂತ ಹೇಳಿದಾಗ ನನಗಂತೂ ನಂಬಕ್ಕೆ ಆಗಲಿಲ್ಲ. ಆಕ್ಸಿಡೆಂಟ್ ಮಾಡಿಸೋ ಅಷ್ಟೆಲ್ಲ ದ್ವೇಷ ನಮ್ಮ ಫ್ಯಾಮಿಲಿ ಮೇಲೆ ಯಾರಿಗಿರುತ್ತೆ ತುಳಸಿ ಅವರೇ? ಅದನ್ನೆಲ್ಲ ನೆನೆಸ್ಕೊಂಡು ನನ್ನ ಕಣ್ಣು ಕತ್ಲೆ ಬಂದಂಗಾಯಿತು. ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ಕೈ ಬಿಟ್ಬಿಟ್ಟೆ. ದೇವ್ರ ದಯದಿಂದ ಅವ್ರಿಗೇನೂ ಆಗಲಿಲ್ಲ. ಅಕಸ್ಮಾತು ಅವ್ರ ಜೀವಕ್ಕೇನಾದರೂ ಅಪಾಯ ಆಗಿದ್ದಿದ್ರೆ ನಾನಂತೂ ಬದುಕಿರ್ತಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಶಾರ್ವರಿ ಅವರೇ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗತ್ತೆ. ನೀವು ಹಾಗೆ ವೀಲ್ ಚೇರ್ ಕೈ ಬಿಟ್ಟಿದ್ದಕ್ಕೆ ತಾನೇ ಮಹೇಶ್ ಅವ್ರು ಹುಷಾರಾಗಿದ್ದು. ನೀವು ಮಾಡಿದ ಪುಣ್ಯದ ಫಲ ಅಂದ್ಕೊಳ್ಳಿ. ಆದರೂ ಈ ಆಕ್ಸಿಡೆಂಟ್ ಹಿಂದೆ ಏನೋ ರಹಸ್ಯ ಇದೆ ಅನ್ಸುತ್ತೆ ಶಾರ್ವರಿ ಅವರೇ. ನಾವೆಲ್ಲರೂ ಸೇರಿ ಇದನ್ನು ಪತ್ತೆ ಮಾಡಬೇಕು. ಆಗ್ಲಾದರೂ ಮಾಧವ್ ಅವ್ರ ಪಾಪ ಪ್ರಜ್ಞೆ ಕಮ್ಮಿ ಆಗತ್ತೆ. ಒಂದು ಇಂಪಾರ್ಟೆಂಟ್ ಕಾಲ್. ಏನಪ್ಪ ಇದು, ನಮ್ಮನ್ನೆಲ್ಲ ಯಾಕೆ ಹೀಗೆ ಕೂರಿಸಿದ್ದೀರಾ? ಚಿಕ್ಕಪ್ಪ, ನೀವು ಹುಷಾರಾಗಿರೋದಕ್ಕೆ ಇದೊಂದು ಸಣ್ಣ ಸೆಲೆಬ್ರೇಷನ್. ನಾವೆಲ್ಲ ಚಿಕ್ಕವರಿದ್ದಾಗ ನೀವು ಈ ಥರ ಆಟನೆಲ್ಲ ಆಡಿಸ್ತಿದ್ರಿ ಅಂತ ಚಿಕ್ಕಮ್ಮ ಹೇಳೋರು. ಅದೇ ಏನ್ ಆಟ ಅಂತ ಹೇಳಿ? ಹೇಳ್ತೀವಿ. ಶಾಂತಿ ಶಾಂತಿ. ಈ ಪ್ರೋಗ್ರಾಮ್ ಹೆಸರು ಟ್ಯಾಲೆಂಟ್ ಶೋ. ಓ, ಪ್ರತಿಭಾ ಕಾರಂಜಿ. ಇದೊಂದು ಆಟ. ನಾವು ಒಂದು ಮ್ಯೂಸಿಕ್ನ ಪ್ಲೇ ಮಾಡ್ತೀವಿ. ಈ ಬಾಲ್ನ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡ್ತಾ ಇರಬೇಕು. ಮ್ಯೂಸಿಕ್ ನಿಂತಾಗ ಈ ಬಾಲ್ ಯಾರ ಕೈಲಿರುತ್ತೋ ಅವ್ರು ಇಲ್ಲಿಗೆ ಬರಬೇಕು. ನಮ್ಮ ಹತ್ರ ಒಂದಷ್ಟು ಚೀಟಿಗಳಿದೆ. ಇಲ್ಲಿ ಬಂದು ಒಂದು ಚೀಟಿನ ಎತ್ತಿ ಅದರಲ್ಲಿ ಏನು ಬರ್ದಿದ್ಯೋ ಅದನ್ನು ಎನಾಕ್ಟ್ ಮಾಡಬೇಕು. ಇದರಲ್ಲಿ ಡಾನ್ಸ್ ಮಾಡಬೇಕು ಅಂತ ಬರ್ದಿದ್ರೆ ಡಾನ್ಸ್ ಮಾಡಬೇಕು, ಅಳಬೇಕು ಅಂತ ಬರ್ದಿದ್ರೆ ಅಳಬೇಕು. ಇದಕ್ಕೆ ನೀವಿಬ್ರು ಪಾರ್ಟಿಸಿಪೇಟ್ ಮಾಡಬೇಕು. ಅಯ್ಯ, ನಾನು ಬಂದರೆ ಮ್ಯೂಸಿಕ್ ಯಾರು ಆಫ್ ಮಾಡ್ತಾರೆ? ಬೇಕಾದರೆ ನಿಧಿ ಬರ್ತಾಳೆ. ಪಾಪಮ್ಮ ಇದಾರಲ್ಲ, ಪಾಪಮ್ಮನ ಹತ್ರ ಮಾಡಕ್ಕೆ ಹೇಳು. ಈ ಭಾವ, ಅವನ ಮಕ್ಕಳು, ಅವನ ಹೆಂಡತಿ ಯಾವಾಗಲೂ ನಗೋದಕ್ಕೆ ಬಿಡಬಾರ್ದು ಅಂದ್ಕೊಂಡಿದ್ರೆ ಇವರೆಲ್ಲ ಇಲ್ಲಿ ಸೆಲಿಬ್ರೇಷನ್ ಮಾಡ್ತಿದ್ದಾರಾ? ಇವ್ರು ಬೇರೆ ಯಾವಾಗ ಏನು ಬಾಯಿ ಬಿಡ್ತಾರೋ ಏನೋ. ಸರಿ, ಶುರು ಮಾಡೋಣ. ಪಾಪಮ್ಮ ಇದನ್ನ ನೋಡಿ, ನಾನು ಮ್ಯೂಸಿಕ್ನ ಆನ್ ಮಾಡಿರ್ತೀನಿ. ನೀವು ಈ ಕಡೆ ತಿರುಗ್ಕೊಂಡು ಹಿಂದೆ ಅಂತೂ ನೋಡ್ಲೇಬಾರ್ದು. ನಿಮ್ಗೆ ಅನ್ನಿಸ್ದಾಗ ಮ್ಯೂಸಿಕ್ನ ಆಫ್ ಮಾಡಿ, ಆಯ್ತಾ? ಕಥಕ್ ಡಾನ್ಸ್. ದೇವ್ರೆ, ಇನ್ನೂ ಈ ಕಣ್ಣಲ್ಲಿ ಅದೇನೇನು ನೋಡ್ಬೇಕಪ್ಪ. ಹೆಲೋ ಬ್ರೋ, ಇನ್ನು ಇದಕ್ಕೆ ಬರ್ದಿರೋದು ಏನಂದ್ರೆ ಏನೂ ಇಲ್ಲ. ಸುಮ್ಮನೆ ಕುತ್ಕೊಂಡು ವಿಡಿಯೋ ಮಾಡು, ನಂಗೊಂದು ರೀಲ್ ಆದರೂ ಆಗುತ್ತೆ.
ಮಾಡದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅನಿಸ್ತು. ನನ್ನ ಮಗಳು ಸೂಪರ್. ಪಾಪಮ್ಮ ಮನಸ್ಸಿನ ಮಾತು. ತುಳಸಿಯವರೇ, ನೀವು ನನ್ನ ಲೈಫಲ್ಲಿ ಫ್ರೆಂಡಾಗಿ ಬಂದ್ರಿ, ಫ್ರೆಂಡಾಗೇ ಇದ್ದೀರಾ, ಫ್ರೆಂಡಾಗಿ ಉಳ್ಕೊಳ್ಳಿ. ನಿಮಗೆ ನನ್ನಿಂದ ಏನೂ ಸಿಕ್ಕಿಲ್ಲ, ಆದರೂ ಮಕ್ಕಳಿಗೋಸ್ಕರ ಒದ್ದಾಡ್ತೀರಾ. ನಿಮಗೆ ನನ್ನಿಂದ ಏನು ಬೇಕು ಅಂತ ಕೇಳಿದ್ರು ಮಕ್ಕಳ ಸಂತೋಷ ಅಂತ ಹೇಳ್ತೀರಾ. ತುಳಸಿಯವರೇ, ನೀವು ಇದುವರೆಗೂ ಆಸೆ ಪಟ್ಟು ನನ್ನ ಹತ್ರ ಏನೂ ಬೇಕು ಅಂತ ಕೇಳಿಲ್ಲ. ನಂದಗಿರಿಯಲ್ಲಿ ಆ ಹೂವಿಗೆ ಆಸೆ ಪಟ್ರಿ, ಆದರೆ ಅದನ್ನು ನಿಮಗೆ ಕೊಡಿಸೋದಕ್ಕಾಗಲಿಲ್ಲ. ಆದರೆ ಐ ಪ್ರಾಮಿಸ್ ಯು, ನಿಮಗೆ ಆ ಹೂವನ್ನು ಖಂಡಿತ ಕೊಡಿಸ್ತೀನಿ.